ನಮಸ್ಕಾರ ನ್ಯೂಸ್ ಎಟ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಮಂಗಳೂರು ಕೋರ್ಟ್ನಲ್ಲಿ ಮಳಲಿ ದರ್ಗಾ ವಿವಾದ ವಿಚಾರಣೆ ನಡೀತಾ ಇದೆ. ಮೂರನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ನಿನ್ನೆ ವಿಎಚ್ಪಿ ಪರ ಮಳಲಿ ದರ್ಗಾ ಪರ ವಾದವನ್ನ ಮಂಡನೆ ಮಾಡಿದ್ದಾರೆ ವಕೀಲರು. ವಿಎಚ್ಪಿ ಅರ್ಜಿ ವಜಾಗೊಳಿಸುವಂತೆ ಅರ್ಜಿ ಹಾಕಿದ್ರು ದರ್ಗಾ ಸಮಿತಿ. ಇದೀಗ ವಾದ ಪ್ರತಿವಾದವನ್ನ ಆಲಿಸುತ್ತಿದೆ ಮೂರನೇ ಸಿವಿಲ್ ಕೋರ್ಟ್. ನ್ಯಾಯಾಧೀಶರು ದರ್ಗಾ ನವೀಕರಣ ಮಾಡದಂತೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ವಿಎಚ್ಪಿ ಸಮಿತಿ. ಈಗ ದರ್ಗಾ ನವೀಕರಣ ಮಾಡದಂತೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ವಿಎಚ್ಪಿ. ಇದೀಗ ಕೋರ್ಟ್ ವಾದ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದೆ. ವಿಎಚ್ಪಿ ಆಲಿಸ್ತಾ ಇದೆ. ವಿಎಚ್ಪಿ ಅರ್ಜಿ ವಿಚಾರಣೆಗೊಳಿಸುವಂತೆ ಅರ್ಜಿ ಹಾಕಿದ್ರು. ಇದೀಗ ವಿಚಾರಣೆ ನಡೀತಾ ಇರುವಂತದ್ದು. ಈಗ ಪ್ರತಿವಾದ ವಾದವನ್ನ ಎರಡೂ ಕೂಡ ಆಲಿಸ್ತಾ ಇದೆ ಈಗ ಸಿವಿಲ್ ಕೋರ್ಟ್. ಈಗ ವಿಚಾರಣೆ ಕೂಡ ಮುಂದೂಡಿಕೆ ಆಗಿತ್ತು. 3 ಗಂಟೆಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇದೀಗ ವಿಚಾರಣೆ ಶುರುವಾಗಿರುವಂತದ್ದು. ವಿಎಚ್ಪಿ ಅರ್ಜಿ ವಿಚಾರಣೆಗೊಳಿಸುವಂತೆ ಅರ್ಜಿ ಹಾಕಿದಂತಹ ದರ್ಗಾ ಸಮಿತಿ ಇದೀಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಮಂಗಳೂರು ಕೋರ್ಟ್ನಲ್ಲಿ ಮಳಲಿ ದರ್ಗಾ ವಿವಾದ ವಿಚಾರಣೆ ನಡೀತಾ ಇದೆ. ಮೂರನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ನಲ್ಲಿ ಇದೀಗ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ನಿನ್ನೆ ವಿಎಚ್ಪಿ ಪರ ಮಳಲಿ ದರ್ಗಾ ಪರ ವಾದವನ್ನ ಮಂಡನೆ ಮಾಡಿದ್ರು ವಕೀಲರು. ಇದೀಗ ವಿಎಚ್ಪಿ ಅರ್ಜಿ ವಜಾಗೊಳಿಸುವಂತೆ ಅರ್ಜಿಯನ್ನ ಹಾಕಿದ್ರು ದರ್ಗಾ ಸಮಿತಿ. ಇದೀಗ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ ಮೂರನೇ ಸಿವಿಲ್ ಕೋರ್ಟ್. ನ್ಯಾಯಾಧೀಶರು ದರ್ಗಾ ನವೀಕರಣ ಮಾಡದಂತೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದೆ ವಿಎಚ್ಪಿ. ಇದೀಗ ಇದೊಂದು ಅಂದ್ರೆ ಈ ನಿನ್ನೆ ವಿಚಾರಣೆ ಏನಾಯ್ತು ಅನ್ನುವಂಥದ್ದನ್ನ ಕೂಡ ನಿಮಗೆ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಈಗ ಮಳಲಿ ಮಸೀದಿ ಜಾಗದ ಸರ್ವೆ ನಡೆಸಬೇಕು ಅಂತ ನಿನ್ನೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಕೋರ್ಟ್ ಕಮಿಷನರ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ನೇಮಿಸುವಂತೆ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ವಿಎಚ್ಪಿ ಪರ ವಕೀಲರ ವಾದಕ್ಕೆ ಮಸೀದಿ ಕಮಿಟಿ ವಕೀಲರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಮಸೀದಿಗೆ 700 ವರ್ಷಗಳ ಇತಿಹಾಸವಿದೆ. ಇದಕ್ಕೆ ತನ್ನದೇ ಆದಂತಹ ಐತಿಹಾಸಿಕ ಒಂದು ಪ್ರಾಮುಖ್ಯತೆ ಇದೆ. ಮಳಲಿ ಮಸೀದಿ ಸರ್ಕಾರಿ ಜಾಗದಲ್ಲಿದೆ ಅಂತ ವಾದವನ್ನ ಮಂಡನೆ ಮಾಡಿದ್ರು. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿಶನ್, ಇದೀಗ ಮಂಗಳೂರು ಕೋರ್ಟ್ನಲ್ಲಿ ಮಳಲಿ ದರ್ಗಾ ವಿವಾದ ವಿಚಾರಣೆ ನಡೀತಾ ಇದೆ. ಈಗ 3 ಗಂಟೆಗೆ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇತ್ತು. ಈಗ ವಿಚಾರಣೆ ಆರಂಭವಾಗಿದೆಯಾ? ಏನೆಲ್ಲ ವಾದ ಪ್ರತಿವಾದಗಳು ಅಲ್ಲಿ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚೈತ್ರ, ನಿನ್ನೆ ಮಳಲಿ ದರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ನ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡಿದ್ದು. ಈ ಸಂದರ್ಭದಲ್ಲಿ ಹಲವಾರು ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದು. ದೇವಸ್ಥಾನದ ಮಸೀದಿಯ ನವೀಕರಣದ ವೇಳೆಯಲ್ಲಿ ದೇವಸ್ಥಾನದ ಮಾದರಿಯ ವಸ್ತುಗಳು ಸಿಕ್ಕಿದೆ. ಹಾಗಾಗಿ ಸುಮಾರು 800 ವರ್ಷದ ಇತಿಹಾಸ ಇರುವಂತಹ ಮಸೀದಿ ಅನ್ನೋದನ್ನ ಸ್ವತಃ ದರ್ಗದ ಆಡಳಿತ ಮಂಡಳಿ ಹೇಳಿದೆ. ಹಾಗಾಗಿ ಪುರಾತತ್ವ ಇಲಾಖೆ ಈ ಬಗ್ಗೆ ತನಿಖೆಯನ್ನ ಮಾಡಬೇಕು, ಕಮಿಷನರ್ ನೇತೃತ್ವದಲ್ಲಿ ಈ ತನಿಖೆ ನಡೀಬೇಕೆಂಬುದಾಗಿ ವಿಎಚ್ಪಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇವತ್ತು ದರ್ಗದ ಪರವಾದ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಎಂಪಿ ಶನೈ ವಕೀಲರಾಗಿದ್ದಾರೆ. ಅವರು ಹೇಳೋ ಪ್ರಕಾರವಾಗಿ ಸುಮಾರು 100 ವರ್ಷಗಳ ನಂತರದ ಎಲ್ಲ ದಾಖಲೆಗಳು ಮಸೀದಿಯ ಪರವಾಗಿದೆ ಮತ್ತು ದರ್ಗದ ಆಡಳಿತ ಕಮಿಟಿಯ ಪರವಾಗಿರುವಂತದ್ದು ಎಲ್ಲ ದಾಖಲೆಗಳು ಕೂಡ ನಾವು ಹೊಂದಿದ್ದೇವೆ. ಕಾನೂನು ಪ್ರಕಾರವಾಗಿ ದರ್ಗಾ ಅದು ನಮ್ಗೆ ಸೇರ್ಬೇಕಾಗಿದೆ. ಯಾಕಂದ್ರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತದ್ದು ಅನ್ನೋದನ್ನ ಈಗಾಗಲೇ ವಕೀಲರು ಹೇಳಿರುವಂತದ್ದು. ಹಾಗಾಗಿ ಮಂಗಳೂರಿನ 3ನೇ ಸಿವಿಲ್ ಕೋರ್ಟ್ ನಲ್ಲಿ ಈಗ ನ್ಯಾಯ ಆಗ್ತಾ ಇದೆ. ವಾದ ಪ್ರತಿವಾದಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಜೂನ್ 3ನೇ ತಾರೀಕು ವಿಎಚ್ಪಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅದು ನವೀಕರಣಕ್ಕಾಗಿ ಸ್ಟೇ ತಂದಿರುವಂತಹ ಅರ್ಜಿ. ಹಾಗಾಗಿ ಆ ಅರ್ಜಿಯನ್ನ ಪಾಸ್ ಮಾಡ್ಬೇಕಂತ ಹೇಳಿ ಈಗ ದರ್ಗಾದವರು ಹಾಕಿರುವಂತಹ ಅರ್ಜಿಯ ವಿಚಾರಣೆ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇಡೀ ಜಿಲ್ಲೆಯ ಗಮನವನ್ನು ಸೆಳೆದಿರುವಂತಹ ಮಳಲಿ ಮಸೀದಿಯ ವಿವಾದ ಅದು ಕೋರ್ಟ್ ನಲ್ಲಿ ಇರುವಂತದ್ದು. ನ್ಯಾಯಾಧೀಶರು ಹೇಗೆ ಅದನ್ನ ಜಡ್ಜ್ ಮಾಡ್ತಾರೆ ಮತ್ತು ವಾದ ಪ್ರತಿವಾದವನ್ನು ಆಲಿಸಿ ಹೇಗೆ ನ್ಯಾಯ ಕೊಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಚೈತ್ರ, ಕಿಶನ್, ಹಾಗಿದ್ರೆ ನಿನ್ನೆ ವಿಚಾರಣೆ ಏನಾಯ್ತು? ನಿನ್ನೆ ಏನ್ ವಾದ ಪ್ರತಿವಾದಗಳು ಮಂಡನೆ ಆಯ್ತು? ಈಗ ಮುಂದೆ ಏನಾಗಬಹುದು? ಈಗ ಕೋರ್ಟ್ ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ತಡೆಯಾಜ್ಞೆ ನೀಡುವಂತಹ ಸಾಧ್ಯತೆ ಇದೆಯಾ? ಅಕಸ್ಮಾತ್ ತಡೆಯಾಜ್ಞೆ ನೀಡಲಿಲ್ಲ ಅಂತಂದ್ರೆ ಮುಂದೆ ಏನಾಗಬಹುದು? ಚೈತ್ರ, ನಿನ್ನೆ ಕೋರ್ಟ್ ನಲ್ಲಿ ವಿಎಚ್ಪಿ ಪರವಾದ ವಕೀಲರಾದಂತಹ ಚಿದಾನಂದ ಸರಳಯ್ಯ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಈ ವಾದದ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಅವರು ತೆಗೆದಿರುವಂತದ್ದು. ಏಪ್ರಿಲ್ 21ನೇ ತಾರೀಕು
ದರ್ಗಾ ನವೀಕರಣದ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ. ಆ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ತೋಮರ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು ಮತ್ತು ಹಳೆಯ ಕಾಲದ ರಾಜ ಮಹಾರಾಜರು ಕಟ್ಟಿಸಿದಂತಹ ದೇವಸ್ಥಾನದ ಶೈಲಿಯಲ್ಲಿ ಈ ದರ್ಗಾ ಹೋಲ್ತದೆ. ಹಾಗಾಗಿ ಆ ನಂತರವಾಗಿ ಈ ದೇವಸ್ಥಾನವನ್ನು ಹೊಡೆದು ದರ್ಗಾವನ್ನ ಕಟ್ಟಿರಬಹುದೆಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತು ಹಲವಾರು ಫೋಟೋಸ್ ಗಳನ್ನು ಕೂಡ ನೀಡಿರುವಂತದ್ದು. ತಾಂಬೂಲ ಪ್ರಶ್ನೆಯಲ್ಲಿ ಆದಂತಹ ಚಿಂತನೆಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಮತ್ತು ಈಗ ಪ್ರಸ್ತುತ ಇರುವಂತಹ ದರ್ಗಾದ ಹಿಂದೆ ನಡೆಯುತ್ತಿರುವಂತಹ ಹೊಳೆ ಏನಿದೆ, ಆ ಹೊಳೆಯ ಪಕ್ಕದಲ್ಲಿ ಹಲವಾರು ಅವಶೇಷಗಳು ಈ ಸದ್ಯಕ್ಕೆ ಸಂಬಂಧಿಸಿದಂತೆ ಸಿಕ್ಕಿದೆ ಅನ್ನೋದನ್ನ ಕೂಡ ವಿಎಸ್ಪಿ ಪರವಾದ ವಕೀಲರು ಹೇಳಿರುವಂತದ್ದು. ಅದಕ್ಕೆ ಹಲವಾರು ಫೋಟೋಗಳ ಸಾಕ್ಷ್ಯವನ್ನ ಕೂಡ ಒದಗಿಸಿದ್ದಾರೆ. ಇದಕ್ಕೆ ಮಾತ್ರ ದರ್ಗಾದ ಸಮಿತಿಯ ವಕೀಲರಾದಂತಹ ಎಂಪಿ ಶೆಣೈ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲ ತಾಂಬೂಲ ಪ್ರಶ್ನೆ ಆಗಿರ್ಬೋದು, ಇನ್ನಿತರ ಪ್ರಶ್ನೆ ಚಿಂತನೆಗಳು ಆಗಿರ್ಬೋದು, ಅದು ನ್ಯಾಯಾಲಯದ ಕಟಕಟೆಯಲ್ಲಿ ಗಣನೆಗೆ ಬರೋದಿಲ್ಲ. ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿರುವಂತದ್ದು, ಅದು ದರ್ಗಾದ ಪರವಾಗಿರುವಂತದ್ದು. ಸುಮಾರು 100 ವರ್ಷಗಳ ಎಲ್ಲ ದಾಖಲೆಗಳು ಕೂಡ ಇದೆ, ಭೂಮಿಯ ದಾಖಲೆಗಳು ಕೂಡ ಇದೆ. ದರ್ಗಾದಲ್ಲಿ ಆಗುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸುತ್ತಮುತ್ತಲಿನ ಮುಸ್ಲಿಮರ ಪಾವಿತ್ರ್ಯತೆಯ ಕೇಂದ್ರ ಕೂಡ ದರ್ಗಾ ಆಗಿತ್ತು ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ತಂದಿದ್ದಾರೆ. ಹಾಗಾಗಿ ನಾಳೆಯೂ ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಚೈತ್ರ. ಓಕೆ, ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾದಗಿರಿಯಲ್ಲಿ